ಕಪ್ಪು ಹಲಗೆಯನ್ನ ಶಿಕ್ಷಕರ ಕನ್ನಡಿ ಅಥವಾ ಟೀಚರ್ಸ್ ಮಿರರ್ ಅಂತ ಹೇಳ್ತಾರೆ. ಅಂದ್ರೆ ಶಿಕ್ಷಕರಿಗೆ ಮಾಹಿತಿ ಗೊತ್ತಿರೋದನ್ನ ಅಲ್ಲಿ ಪ್ರದರ್ಶನ ಮಾಡೋದ್ರ ಮೂಲಕ ಎಲ್ಲ ವಿದ್ಯಾರ್ಥಿಗಳ ಗಮನ ಸೆಳೆಯೋದಕ್ಕೆ ಈ ಉಪಕರಣ ಪ್ರಮುಖ ಪ್ರಯೋಜನಕಾರಿ. ಪ್ರೀತಿಯ ಕೇಳುಗರೆ, ನೀವು ಕೇಳುತ್ತಾ ಇದ್ದೀರಾ ಮಾಹಿತಿ ಖಜಾನೆಯಿಂದ ಪ್ರಸಾರವಾಗುತ್ತಿರುವ ಕಾರ್ಯಕ್ರಮಗಳನ್ನು. ನಿಮ್ಮ ಸ್ಪರ್ಧಾತ್ಮಕ ಪರೀಕ್ಷೆಗಳ ಕನಸನ್ನು ನನಸಾಗಿಸುವಲ್ಲಿ ಮಾಹಿತಿ ಖಜಾನೆ ನಿಮ್ಮೊಂದಿಗೆ. ಸಮಗ್ರ ಮಾಹಿತಿ, ಪರಿಣಾಮಕಾರಿ ತಂತ್ರಗಳು ಮತ್ತು ವ್ಯಕ್ತಿತ್ವ ವಿಕಸನದ ಉತ್ತಮ ಮಾರ್ಗದರ್ಶನಕ್ಕಾಗಿ ನಮ್ಮ ವಾಹಿನಿಯನ್ನು ಸಬ್ಸ್ಕ್ರೈಬ್, ಶೇರ್, ಲೈಕ್ ಮತ್ತು ಕಾಮೆಂಟ್ಸ್ ಮಾಡುವುದರ ಮೂಲಕ ಪ್ರೋತ್ಸಾಹಿಸಿ. ಮಾಹಿತಿ ಖಜಾನೆಗೆ ಸ್ವಾಗತ. ದಯವಿಟ್ಟು ನಮ್ಮ ಚಾನೆಲ್ಗೆ ಚಂದಾದಾರರಾಗಿ ಮತ್ತು ನಮ್ಮನ್ನ ಬೆಂಬಲಿಸಿ. ಧನ್ಯವಾದಗಳು. ಆತ್ಮೀಯ ಕೇಳುಗರಿಗೆ ನಮಸ್ಕಾರ. ಇವತ್ತಿನ ಪರೀಕ್ಷಾ ವಿಶೇಷ ಕೆಸೆಟ್ ಮತ್ತು ಯುಜಿಸಿ ನೆಟ್ ಪರೀಕ್ಷಾ ತಯಾರಿ ಕುರಿತ ಈ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇವತ್ತು ನಾವು ಪ್ರಮುಖವಾಗಿ ಮೊದಲನೇ ಪತ್ರಿಕೆಯಲ್ಲಿ ಮೊದಲನೇ ಅಧ್ಯಾಯದ ಮುಂದುವರಿದಂತಹ ಭಾಗಗಳನ್ನ ನೋಡ್ತಾ ಇದ್ದೀವಿ. ಇವತ್ತು ಪ್ರಮುಖವಾಗಿ ಟೀಚಿಂಗ್ ಗೇಡ್ಸ್, ಪ್ರಮುಖ ಉಪಕರಣಗಳು ಯಾವ್ಯಾವು, ಅದರ ವಿಶೇಷತೆ ಏನು ಅನ್ನೋದನ್ನ ಇವತ್ತಿನ ತರಗತಿಯಲ್ಲಿ ನೋಡೋಣ. ಬನ್ನಿ, ಹಾಗಿದ್ರೆ ಹೆಚ್ಚು ತಡ ಮಾಡದೆ ಇವತ್ತಿನ ತರಗತಿಯನ್ನ ಪ್ರಾರಂಭ ಮಾಡೋಣ. ಕೇಳಿದರೆ ನಾವು ಮೊದಲನೇದಾಗಿ ಗಮನಿಸತಕ್ಕಂಥದ್ದು ಆಕಾಶವಾಣಿ. ಆಕಾಶವಾಣಿ ಅಂತಕ್ಕಂಥದ್ದೇನಿದೆ, ಇದು ಪ್ರಮುಖವಾಗಿ ತನ್ನ ತರಂಗಗಳ ಮೂಲಕ ಧ್ವನಿಯನ್ನ ವರ್ಗಾಯಿಸತಕ್ಕಂತಹ ಸಾಮರ್ಥ್ಯವನ್ನು ಹೊಂದಿರತಕ್ಕಂತಹ ಒಂದು ವ್ಯವಸ್ಥೆಯೇ ಆಕಾಶವಾಣಿ. ಇಲ್ಲಿ ಪ್ರಮುಖವಾಗಿ ಸಂಶೋಧನಾ ಲೇಖನಗಳು ಹಾಗೂ ವಿವಿಧ ಭಾಷಣಗಳು, ಸಾಮಾಜಿಕ ಸಂಗತಿಗಳು, ವಿವಿಧ ರೀತಿಯ ಮಾಹಿತಿ, ಮನೋರಂಜನೆಗಳನ್ನ ಒದಗಿಸತಕ್ಕಂತಹ ಒಂದು ವ್ಯವಸ್ಥೆಯಾಗಿ ನಾವು ಆಕಾಶವಾಣಿಯನ್ನ ಗುರುತಿಸ್ತೇವೆ. ಇಲ್ಲಿ ಪ್ರಮುಖವಾಗಿ ಧ್ವನಿ ನಿಮಗೆ ಕೇಳಿ ಬರುತ್ತೆ. ಆ ಧ್ವನಿ ಪ್ರತಿ ಜಗತ್ತಿನಾದ್ಯಂತ ಯಾವುದೇ ಭಾಗದಲ್ಲಿ ಆದರೂ ಕೂಡ ಈಗ ಯಾವುದೇ ಆಕಾಶವಾಣಿಯನ್ನ ಕೇಳಬಹುದು. ಮೊದಲಾಗಿದ್ರೆ ಹಾಸನ ಆಕಾಶವಾಣಿಯನ್ನ ಹಾಸನದ ಜನರು ಮಾತ್ರ ಕೇಳಬಹುದಾಗಿತ್ತು. ಮೈಸೂರು ಆಕಾಶವಾಣಿಯನ್ನ ಮೈಸೂರಿನ ಜನರು ಮಾತ್ರ ಕೇಳಬಹುದಾಗಿತ್ತು. ಇನ್ನು ಹಲವು ಆಕಾಶವಾಣಿಗಳನ್ನ ಆಯಾ ಪ್ರದೇಶದ ಜನರು ಮಾತ್ರ ಕೇಳಬಹುದಾಗಿತ್ತು. ಆದ್ರೆ ಇವತ್ತು ಆನ್ಲೈನ್ ಜಾಲತಾಣ ಇರೋದ್ರಿಂದ ಯಾವ ಆಕಾಶವಾಣಿಯನ್ನ ಎಲ್ಲಿ ಬೇಕಾದ್ರೂ ಕೇಳೋದಕ್ಕೆ ನಿಮ್ಗೆ ವ್ಯವಸ್ಥೆ ಇದೆ. ಸೊ ಇಂತಹ ವ್ಯವಸ್ಥೆ ಏನಿದೆ, ಇದು ನಮ್ಮೆಲ್ಲರಿಗೂ ಕೂಡ ಹೊಸ ಹೊಸ ಮಾಹಿತಿಯನ್ನು ಒದಗಿಸಿ, ಇದು ಕೂಡ ಒಂದು ಪಾಠ ಉಪನ್ಯಾಸ ಮಾಡೋದಕ್ಕೆ ಒಂದು ವ್ಯವಸ್ಥೆಯಾಗಿ ಕಂಡು ಬರ್ತದೆ. ಇದನ್ನ ಮಾರ್ಕೋನಿ ಅಂತಕ್ಕಂಥವ್ರು ಕಂಡು ಹಿಡಿತಾರೆ. ಆಕಾಶವಾಣಿ ಅನ್ನೋದನ್ನ, ಅಂದ್ರೆ ಈ ತರಂಗಗಳ ಮೂಲಕ ಧ್ವನಿ ವರ್ಗಾವಣೆ ಆಗ್ತದೆ ಅನ್ನೋದನ್ನ ಕಂಡು ಹಿಡಿದಿದ್ದೆ ಮಾರ್ಕೋನಿ ಅವರು. ಇಲ್ಲಿ ಎರಡು ಉಪಭಾಗಗಳಿರ್ತಕ್ಕಂಥದನ್ನ ನಾವು ಗಮನಿಸ್ತೇವೆ. ಮೊದಲನೇದು ರೇಡಿಯೋ ಗ್ರಾಹಕ, ಅಂದ್ರೆ ಏರಿಯಲ್. ನೀವೆಲ್ಲ ಗಮನಿಸಿರ್ತೀರಿ, ಏರಿಯಲ್ ಅಂದ್ರೆ ಮೇಲೆ ಒಂದು ತಂತಿಯ ಆಕಾರ ಇರುತ್ತೆ, ಅದನ್ನ ಮೇಲೆ ಎತ್ತಿ ನಿಮ್ಗೆ ರೇಡಿಯೋವನ್ನ ಪ್ರಸಾರವನ್ನ ಕೇಳೋದು. ಅಂದ್ರೆ ಅದಕ್ಕೆ ವೈರನ್ನ ಸಿಕ್ಕಿಸೋದ್ರ ಮೂಲಕ ಯಾವುದೇ ಆಕಾಶವಾಣಿ ಕೇಳೋದಕ್ಕೂ ಕೂಡ ಅನುಕೂಲ ಕಲ್ಪಿಸ್ತಕ್ಕಂತಹ ವ್ಯವಸ್ಥೆಯನ್ನ ಈ ಗ್ರಾಹಕದಲ್ಲಿ ಪ್ರಮುಖವಾಗಿ ಗಮನಿಸ್ತೇವೆ. ಇನ್ನು ಎರಡನೇದು ರೇಡಿಯೋ ಪ್ರೇಕ್ಷಕ. ಅಂದ್ರೆ ಇಲ್ಲಿ ಪ್ರಮುಖವಾಗಿ ಆಕಾಶವಾಣಿ ಅಂತಕ್ಕಂಥದ್ದೇನಿದೆ, ಆಕಾಶವಾಣಿಯನ್ನ ಧ್ವನಿಯ ಮೂಲಕ ಕೇಳುವುದಷ್ಟೇ ಅಲ್ಲದೆ ಕೆಲವು ಸಂದರ್ಭಗಳಲ್ಲಿ ಯೂಟ್ಯೂಬ್ ಜಾಲತಾಣಗಳಿರಬಹುದು, ಆನ್ಲೈನ್ ಜಾಲತಾಣಗಳಲ್ಲಿ ಅದನ್ನ ನೋಡೋದಕ್ಕೆ ಸಾಧ್ಯವಾಗುತ್ತೆ. ಆಕಾಶವಾಣಿ ಕೇಂದ್ರವನ್ನ ನೋಡೋದಕ್ಕೂ ಕೂಡ ಸಾಧ್ಯವಾಗತಕ್ಕಂಥದ್ದು. ಇಲ್ಲಿ AM ಮತ್ತು FM ಅನ್ನುವಂತಹ ಎರಡು ಕ್ರಮಾಂಕದಲ್ಲಿ ಚಾನೆಲ್ಗಳಲ್ಲಿ ನಾವು ಪ್ರಮುಖವಾಗಿ ರೇಡಿಯೋವನ್ನ ಕೇಳಬಹುದು. AM ಅಂತಕ್ಕಂಥದ್ದೇನಿದೆ, ಇದು ತರಂಗಗಳು, AM ಮತ್ತು FM ಅಂತಕ್ಕಂಥದ್ದು. ಇಲ್ಲಿ AM ಅಂದ್ರೆ ಆಂಪ್ಲಿಟ್ಯೂಡ್ ಮಾಡ್ಯುಲೇಷನ್ ಅಂತಕ್ಕಂಥದ್ದು. ಇನ್ನು FM ಅಂದ್ರೆ ಫ್ರೀಕ್ವೆನ್ಸಿ ಮಾಡ್ಯುಲೇಷನ್ ಅಂತಕ್ಕಂಥದ್ದು. ಈ ಎರಡೂ ರೀತಿಯ ವ್ಯವಸ್ಥೆಯಲ್ಲಿಯೂ ಕೂಡ ನಾವು ರೇಡಿಯೋ ಕೇಂದ್ರಗಳು ಬಿತ್ತರಿಸುವ ಕಾರ್ಯಕ್ರಮಗಳನ್ನ ನಾವು ಕೇಳಬಹುದು.
ಭಾರತದ ಎಲ್ಲಾ ನಗರಗಳಲ್ಲಿಯೂ ಕೂಡ AM ಅಂತಕ್ಕಂಥದ್ದು ಪ್ರಮುಖವಾಗಿ ಕಾರ್ಯನಿರ್ವಹಿಸುತ್ತಾ ಇದೆ. ಇದರ ಪ್ರಮುಖ ಉದ್ದೇಶ ಏನಪ್ಪಾ ಅಂದ್ರೆ ಜ್ಞಾನವನ್ನ ಹೆಚ್ಚಿಸುವುದು. ಕಿವಿಯಿಂದ ಕೇಳುವುದರ ಮೂಲಕ ಜ್ಞಾನವನ್ನ ಹೆಚ್ಚಿಸಿಕೊಳ್ಳೋದು. ನೋಡಿ, ನಾನು ಕೂಡ ನಿಮಗೆ ಕಿವಿಗೆ ನಿಮ್ಮನ್ನ ತಲುಪಿಸ್ತಾ ಇದ್ದೀನಿ. ಕಿವಿಗೆ ನಾನು ಮಾಹಿತಿ ಹೇಳ್ತಕ್ಕಂಥದ್ದು ಎಲ್ಲೂ ಡಿಸ್ಪ್ಲೇ ಆಗೋದಿಲ್ಲ, ಬದಲಾಗಿ ನಿಮ್ಮ ಕಿವಿಗೆ ಕೇಳಿಸುತ್ತೆ. ಸೊ ಕಿವಿಗೆ ಕೇಳೋದ್ರಿಂದ ನೀವೇನ್ ಮಾಡ್ತೀರಾ, ಅದನ್ನ ಪಾಯಿಂಟ್ಸ್ ಮಾಡ್ಕೊಳ್ತೀರಾ, ಮತ್ತೆ ನಿಮಗೆ ಅದು ಮರಳಿ ಕೇಳೋದಕ್ಕೂ ಕೂಡ ಯೂಟ್ಯೂಬ್ ನಲ್ಲಿ ಸಾಧ್ಯ ಇದೆ. ಆದ್ರೆ ಆಕಾಶವಾಣಿ ಅಂತಕ್ಕಂಥದ್ದೇನಿದೆ ಅದು ಒಮ್ಮೆ ಪ್ರಸಾರ ಆದ್ರೆ ಮತ್ತೆ ಪ್ರಸಾರ ಮಾಡೋವರೆಗೂ ನಾವು ಕಾಯಬೇಕು. ಮತ್ತೆ ಈಗ ಯೂಟ್ಯೂಬ್ ಚಾನೆಲ್ಗಳು ಸಾಕಷ್ಟು ಆಕಾಶವಾಣಿ ಕೇಂದ್ರಗಳು ಈಗ ಉಟ್ಕೊಂಡಿರ್ತಕ್ಕಂಥದ್ದನ್ನು ಕೂಡ ಪ್ರಮುಖವಾಗಿ ಗಮನಿಸ್ತೇವೆ. ಪ್ರಮುಖವಾಗಿ ಭಾಷೆ, ಭಾಷಣ ಮತ್ತಿತರ ವಿಚಾರಗಳಲ್ಲಿ ಪ್ರಾವೀಣ್ಯತೆಯನ್ನ ಸಾಧಿಸಬಹುದು. ಅಂದ್ರೆ ಇಲ್ಲಿ ಭಾಷೆನೂ ಕೂಡ ಕಲಿಬಹುದು, ಹಾಗೆ ಭಾಷಣನೂ ಕೂಡ ಕೇಳಬಹುದು, ಮನೋರಂಜನೆ ಕೂಡ ತಗೋಬಹುದು, ಹಾಗೆ ಅಮೂಲ್ಯವಾದ ಮಾಹಿತಿಗಳನ್ನು ಕೂಡ ನೀವು ಸಂಗ್ರಹಿಸಿ ಇಟ್ಕೋಬಹುದು. ಯಾಕಂದ್ರೆ ಈಗ ರೆಕಾರ್ಡಿಂಗ್ ವ್ಯವಸ್ಥೆಗಳು ಬಂದಿರೋದ್ರಿಂದ ನಿಮ್ಗೆ ಇಷ್ಟವಾದ ಕಾರ್ಯಕ್ರಮವನ್ನ ನೀವು ರೆಕಾರ್ಡ್ ಮಾಡಬಹುದು. ಆ ರೆಕಾರ್ಡ್ ಮಾಡಿರೋದ್ರಿಂದ ನೀವು ಯಾವಾಗ ಬೇಕಾದ್ರೂ ನಿಮಗೆ ಸಮಯ ಸಿಕ್ಕಾಗ ಆ ಕಾರ್ಯಕ್ರಮಗಳನ್ನ ನೀವು ಕೇಳಬಹುದು. ಇದಿಷ್ಟೇ ಇಲ್ಲದೆ ಆಲಿಸುವಿಕೆಯ ಕೌಶಲ್ಯವನ್ನ ಬೆಳೆಸ್ಕೊಳ್ಳೋದು. ಯಾಕಂದ್ರೆ ಬಹುತೇಕರಿಗೆ ಕೇಳ್ತಕ್ಕಂತಹ ತಾಳ್ಮೆ ಅನ್ನೋದಿರಲ್ಲ, ಆದ್ರೆ ಕೇಳುವಿಕೆಯಿಂದ ಎಷ್ಟು ಜ್ಞಾನ ನಿಮ್ಗೆ ಸಿಗುತ್ತೆ ಅಂತ ನಿಮಗೆ ಖಂಡಿತವಾಗ್ಲೂ ಗೊತ್ತಿಲ್ಲ. ಇಲ್ಲಿವರೆಗೂ ಕೂಡ ಸಾಕಷ್ಟು ಜನ ಈ ಕಾರ್ಯಕ್ರಮಗಳನ್ನ ಪೂರ್ತಿಯಾಗಿ ಕೇಳಲ್ಲ, ಯಾಕಂದ್ರೆ ಅವ್ರಿಗಷ್ಟು ಸಮಯ ಇಲ್ಲ. ಸೊ ಹಾಗಾಗಿ ನಾವು ಯಾವತ್ತೂ ಕೂಡ ಸಮಯ ಮಾಡ್ಕೋಬೇಕು. ನಮ್ಗೆ ಯಾವತ್ತೂ ಸಮಯ ಸಿಗಲ್ಲ. ಆ ಸಮಯ ಮಾಡಿಕೊಂಡು ನಾವು ಕೇಳೋದ್ರಿಂದ ನಮ್ಗೆ ಜ್ಞಾನ ಹೆಚ್ಚಿಗೆ ಸಿಗುತ್ತೆ. ವಿರಾಮದ ವೇಳೆ ಸಮಯ ಸದುಪಯೋಗವಾಗುತ್ತದೆ ಹಾಗೂ ದೂರ ಶಿಕ್ಷಣ, ಮಾಧ್ಯಮಿಕ, ಪ್ರಾಥಮಿಕ ಮಾಹಿತಿಗಳನ್ನು ಇನ್ನಿತರ ಹಲವು ಮಾಹಿತಿಗಳನ್ನು ಆಕಾಶವಾಣಿ ಕೇಂದ್ರಗಳು ಪ್ರಸಾರ ಮಾಡ್ತವೆ. ಅಂದ್ರೆ ಇಲ್ಲಿ ನಿಮ್ಗೆ ವಿರಾಮ ಇರುತ್ತೆ. ಆ ವಿರಾಮದಲ್ಲಿ ನೀವು ನೋಡೋದಕ್ಕೆ ಏನ್ ಇಷ್ಟಪಡಲ್ಲ, ನೀವು ಕೇಳಿಸ್ಕೋಬೇಕು ಅಂತ ಇರ್ತೀರಿ. ಏನೋ ಒಂದಷ್ಟು ಮಾಹಿತಿಗಳನ್ನ ಪ್ರಸಾರ ಆಗ್ತಾ ಇರುತ್ತೆ ಆಕಾಶವಾಣಿಯಲ್ಲಿ, ಅದನ್ನು ನೀವು ನಿಮ್ಮ ಪಾಡಿಗೆ ನೀವು ಕೇಳಿಸ್ಕೋಬಹುದು. ಕಿವಿಯಲ್ಲಿ ಕೇಳಿಸ್ಕೊಳಕ್ಕೆ ಏನ್ ಕಾಸು ಕೊಡ್ಬೇಕಾ? ಇಲ್ಲ. ಕಣ್ಣನ್ನು ನೋಡೋಕಾದ್ರೆ ಸ್ವಲ್ಪ ಕಣ್ಣು ನೋವು ಎಲ್ಲ ಬರುತ್ತೆ, ಆದ್ರೆ ಕಿವಿಯಿಂದ ಕೇಳಿಸ್ಕೊಳ್ಳೋದಕ್ಕೆ ತುಂಬಾ ಖುಷಿ ಇರುತ್ತೆ. ಸೊ ಹಾಗಾಗಿ ಪ್ರತಿನಿತ್ಯ ಕಿವಿಯಿಂದ ಒಂದಿಷ್ಟು ಕೇಳಿಸ್ಕೊಳ್ಳಿ, ಆಗ ನಿಮ್ಗೆ ಏನಾದ್ರೂ ಅನುಕೂಲ ಆಗುತ್ತೆ. ಮತ್ತೆ ಮಾಧ್ಯಮಿಕ ಮತ್ತು ಪ್ರಾಥಮಿಕ, ದೂರ ಶಿಕ್ಷಣದಂತಹ ಉನ್ನತ ಶಿಕ್ಷಣದಲ್ಲಿಯೂ ಕೂಡ ಇದು ಪ್ರಮುಖ ಒಂದು ಮೈಲುಗಲ್ಲಾಗುತ್ತೆ. ಯಾಕಂದ್ರೆ ಉನ್ನತ ಶಿಕ್ಷಣಕ್ಕೆ ಸಂಬಂಧಪಟ್ಟಂಗಿರ್ಬೋದು, ದೂರ ಶಿಕ್ಷಣಕ್ಕೆ ಸಂಬಂಧಪಟ್ಟಂಗಿರ್ಬೋದು, ಹಲವಾರು ಆಕಾಶವಾಣಿ ಕೇಂದ್ರಗಳು ಕಾರ್ಯಕ್ರಮಗಳನ್ನ ರೂಪಿಸಿ ಪ್ರಸಾರ ಮಾಡ್ತಾ ಇವೆ. ಅವುಗಳನ್ನ ಕೇಳೋದ್ರಿಂದ ನಮಗೆ ಯಾವ ಯಾವ ಕೋರ್ಸ್ಗಳು ಎಲ್ಲಿವೆ, ಹೇಗೆ ಅದನ್ನ ಜಾಯಿನ್ ಮಾಡ್ಕೋಬೇಕು, ಹೇಗೆ ಆ ಕೋರ್ಸ್ಗೆ ನಾವು ಸೇರ್ಕೊಳ್ಳೋದು, ಎಲ್ಲ ಮಾಹಿತಿಗಳು ಕೂಡ ನಮ್ಗೆ ಸಿಗುತ್ತೆ. ಇನ್ನು ಎರಡನೇದು ಟೇಪ್ ರೆಕಾರ್ಡರ್. ಕಾಂತೀಯ ಸುರುಳಿಯಲ್ಲಿ ಮಾಹಿತಿಗಳನ್ನು ಬಿತ್ತರಿಸುವ ಸಾಧನವಾಗಿದೆ. ಅಂದ್ರೆ ಈ ಟೇಪ್ ರೆಕಾರ್ಡರ್ ಅಂದ್ರೆ ಏನಪ್ಪಾ ಅಂದ್ರೆ ಕ್ಯಾಸೆಟ್ ಅಥವಾ ಸಿಡಿಯ ಮೂಲಕ ಏನು ಸಂಗ್ರಹವಾಗಿರುತ್ತೆ ಮಾಹಿತಿ, ಅದನ್ನ ಬಿತ್ತರಿಸುತ್ತೆ. ಅಂದ್ರೆ ಹಾಕಿದ್ರೆ ಅದು ಪ್ಲೇ ಆಗುತ್ತೆ. ಸೊ ಇದಷ್ಟೇ ಅಲ್ಲದೆ ರೆಕಾರ್ಡ್ ಮಾಡೋದಕ್ಕೂ ಕೂಡ ಇದು ಸಹಾಯ ಮಾಡುತ್ತೆ. ಟೇಪ್ ರೆಕಾರ್ಡರ್ ಅಂದ್ರೆ ಒಂದು ಟೇಪ್ ಇರುತ್ತೆ, ಒಂದು ಉದಾಹರಣೆಗೆ ಕ್ಯಾಸೆಟ್ ಅಂತ ಇಟ್ಕೊಂಡು, ಆ ಕ್ಯಾಸೆಟ್ ಅಲ್ಲಿ ಏನು ಮಾಹಿತಿ ಇದೆ ಅಂತ ಗೊತ್ತಿಲ್ಲ, ಆ ಕ್ಯಾಸೆಟ್ ಅನ್ನ ಪ್ಲೇ ಮಾಡಿದ್ರೆ ಅದರಲ್ಲಿರ್ತಕ್ಕಂತಹ ಮಾಹಿತಿ ನಿಮ್ಮ ಕಿವಿಗೆ ತಲುಪುತ್ತೆ. ಇದನ್ನ ಪ್ರಮುಖವಾಗಿ ಧ್ವನಿ ಉತ್ಪಾದಿಸಲು, ಧ್ವನಿಯನ್ನು ಅಳಿಸಿ ಹಾಕಲು, ಧ್ವನಿಯನ್ನು ಮತ್ತೆ ರೆಕಾರ್ಡ್ ಮಾಡಲು ಇದನ್ನು ಪ್ರಮುಖವಾಗಿ ಬಳಸ್ತಾರೆ. ಅಂದ್ರೆ ಧ್ವನಿ ನಾನು ಮಾತಾಡ್ತಿದ್ದೀನಲ್ಲ, ಇದು ರೆಕಾರ್ಡ್ ಆಗ್ತಾ ಇದೆ. ಆ ರೆಕಾರ್ಡ್ ಆಗ್ತಕ್ಕಂಥದ್ದೇನು ಟೇಪ್ ರೆಕಾರ್ಡ್. ನನ್ನ ಹತ್ರ ಫೋನ್ ಇದೆ, ನಾನು ಫೋನ್ ಮೂಲಕ ರೆಕಾರ್ಡ್ ಮಾಡ್ತಾ ಇದ್ದೀನಿ. ಕೆಲವರು ಟೇಪ್ ರೆಕಾರ್ಡರ್ ಇಟ್ಕೊಂಡಿರ್ತಾರೆ. ಆ ರೆಕಾರ್ಡ್ ಬಟನ್ ಒತ್ತಿದ ತಕ್ಷಣ ಅದು ರೆಕಾರ್ಡಿಂಗ್ ಪ್ರಾರಂಭವಾಗುತ್ತೆ. ಏನೇ ಮಾಹಿತಿ ಇದ್ರೂ ಅದು ಕ್ಷಣ ಮಾತ್ರದಲ್ಲಿ ರೆಕಾರ್ಡ್ ಮಾಡುತ್ತೆ, ಮತ್ತೆ ಪುನಃ ಕೇಳಬಹುದು. ಹಾಗೆ ಅಳಿಸಿ ಆಗ್ತಕ್ಕಂಥದ್ದು, ಆ ಮಾಹಿತಿಯನ್ನ ನನಗೇನಾದ್ರೂ ಬೇಡ ಅನ್ಸಿದ್ರೆ ನಾನು ಅಳಿಸಿ ಮತ್ತೆ ಪುನಃ ರೆಕಾರ್ಡ್ ಮಾಡೋದಕ್ಕೆ ಅವಕಾಶವನ್ನ ಟೇಪ್ ರೆಕಾರ್ಡರ್ ಅಂದ್ರೆ ಕ್ಯಾಸೆಟ್ಗಳು ನಮಗೆ ಅನುವು ಮಾಡಿಕೊಡುತ್ತೆ. ಇದನ್ನು ಜೊತೆಗೆ ಇವತ್ತು ಸಿಡಿ ಉಟ್ಕೊಂಡಿರ್ತಕ್ಕಂಥದ್ದನ್ನ ಪ್ರಮುಖವಾಗಿ ಗಮನಿಸ್ತೇವೆ. ಅದರ ಜೊತೆಗೆ ಈಗ ಪೆನ್ ಡ್ರೈವ್ಗಳು ಬಂದಿವೆ. ಈ ಒಂದು ಪ್ರಯೋಗದಿಂದ ಏನಾಗುತ್ತಪ್ಪ ಅಂದ್ರೆ ಈಗ ಶಿಕ್ಷಕರಿಗೆ ತರಬೇತಿಗಳನ್ನ ನೀಡ್ತಾರೆ.
ಆ ತರಬೇತಿಗಳನ್ನ ನೀಡ್ತಕ್ಕಂಥ ಸಂದರ್ಭದಲ್ಲಿ ಅವರು ಅದನ್ನ ರೆಕಾರ್ಡ್ ಮಾಡಿಕೊಂಡ್ರೆ ಪರಿಣಾಮಕಾರಿಯಾಗಿ ತಮ್ಮ ಬೋಧನೆಯಲ್ಲಿ ಇದನ್ನ ಅಳವಡಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಇದು ಉಪನ್ಯಾಸಕರಿಗೂ ಕೂಡ ಅನ್ವಯಿಸುತ್ತೆ. ಹೇಗಪ್ಪ ಅಂದ್ರೆ ಇವತ್ತು ಯಾರೋ ಒಬ್ರು ಏನಾದ್ರೂ ಮಾಹಿತಿ ಹೇಳಿದ್ರು ಅಂದ್ರೆ ಅದನ್ನ ದಾಖಲಿಸಿ ಅಥವಾ ಧ್ವನಿ ಮುದ್ರಿಸಿ ಇಟ್ಕೊಳ್ಳೋದ್ರಿಂದ ಅದು ಮುಂದೊಂದು ದಿನ ನಮ್ಗೆ ಹೆಲ್ಪ್ ಮಾಡುತ್ತೆ. ಸೊ ಇವತ್ತು ನಾನು ಹೇಳ್ತೀನಿ, ನಾವು ಡಿಗ್ರಿಲಿ PG ಎಲ್ಲ ಮಾಡಿದ್ದೇನಂದ್ರೆ ರೆಕಾರ್ಡ್ ಮಾಡಿ ಅದನ್ನ ಪಾಯಿಂಟ್ಸ್ ಮಾಡ್ಕೊಂಡು ನಾವು ಅಭ್ಯಾಸ ಮಾಡಿದ್ದು. ಸೊ ಹಾಗೆ ಪ್ರತಿಯೊಬ್ರು ಕೂಡ ಈ ಪ್ರಯೋಗವನ್ನ ಮಾಡ್ಬೇಕು. ಯಾಕಂದ್ರೆ ನನಗೆ ಕಣ್ ಕಾಣಿಸುತ್ತೆ ಬಿಡು, ನಾನೇನು ಬಾಗ್ದಿಟ್ಕೊತೀನಿ ಬಿಡು ಅಂತಂದ್ರೆ ಆಗೋದಿಲ್ಲ. ಯಾಕಂದ್ರೆ ಅಲ್ಲಿ ಅವರು ವಿವರಿಸಿರ್ತಕ್ಕಂತಹ ಪ್ರಯೋಗ ಏನಿದೆ ಅದು ಮನಸ್ಸಿಗೆ ತಟ್ಟುವಾಗಿ ಇರುತ್ತೆ. ಅದನ್ನ ಮತ್ತೆ ಕೇಳಿದಾಗ ನಮ್ ಸರ್ ಹೀಗೆ ಹೇಳಿದ್ರು, ನಮ್ ಮೇಡಮ್ ಹೀಗೆ ಹೇಳಿದ್ರು ಅಂತ ನಮ್ಗೆ ಅರ್ಥ ಆಗುತ್ತೆ. ಅರ್ಥ ಆಗ್ಬೇಕು ಅಂದ್ರೆ ಮತ್ತೆ ಕೇಳಲೇಬೇಕು. ಇನ್ನು ರೇಖಾಚಿತ್ರ ಅಥವಾ ಆಕೃತಿ ರೂಪದ ಸಾಧನ, ಗ್ರಾಫಿಕ್ ಅಂತ ಹೇಳ್ತಾರೆ. ಅಂದ್ರೆ ಚಿತ್ರಗಳು, ಒಂದಷ್ಟು ಚಿತ್ರಗಳನ್ನ ಬಿಡಿಸಿ ಮಾಹಿತಿಗಳನ್ನ ತೋರಿಸ್ತಕ್ಕಂಥದ್ದು. ಇವತ್ತು ಅಕ್ಷರಸ್ಥರ ಸಂಖ್ಯೆಗಿಂತ ಅನಕ್ಷರಸ್ಥರ ಸಂಖ್ಯೆ ಸ್ವಲ್ಪ ಜಾಸ್ತಿ ಇದೆ. ಅವರಿಗೆ ಏನು ಮಾಹಿತಿ ಇದೆ ಅಂತ ಗೊತ್ತಾಗಲ್ಲ. ಗೊತ್ತಾಗದಿದ್ದಾಗ ಏನ್ ಮಾಡಬೇಕು, ಚಿತ್ರಗಳ ಮೂಲಕ ಅದನ್ನ ತೋರಿಸ್ಬೇಕಾಗುತ್ತೆ. ಸೊ ಚಿತ್ರಗಳ ಮೂಲಕ ತೋರಿಸೋದ್ರಿಂದ ಆ ಚಿತ್ರ ಅವ್ರ ತಲೆಯಲ್ಲಿ ಉಳಿಯುತ್ತೆ. ಇದಿಷ್ಟೇ ಅಲ್ಲದೆ ರೇಖಾಚಿತ್ರಗಳು ಪ್ರಮುಖವಾಗಿ ವಿಷಯಗಳನ್ನು ಚಿತ್ರಗಳ ಮೂಲಕ ಅನುಭವಿಸಲು ಅನುವು ಮಾಡಿಕೊಡುತ್ತದೆ. ಅಂದ್ರೆ ಈ ರೇಖಾಚಿತ್ರಗಳು ಏನಿದೆ, ಒಂದು ವಿಷಯ ಇರುತ್ತೆ ಅಂತ ಇಟ್ಕೊಳ್ಳೋಣ. ಉದಾಹರಣೆಗೆ ಆಕಾಶವಾಣಿ ಅಂತ ಇಟ್ಕೊಳ್ಳೋಣ. ಈ ಆಕಾಶವಾಣಿ ಅಂದ್ರೆ ಏನು ಅಂತ ಗೊತ್ತಾಗಬೇಕು ಅಂದ್ರೆ ಅದರ ಒಂದು ಚಿತ್ರವನ್ನ ತೋರಿಸ್ಬೇಕು. ಆ ಚಿತ್ರವನ್ನ ತೋರಿಸೋದ್ರ ಮೂಲಕ ಅಲ್ಲಿ ಇರ್ತಕ್ಕಂತಹ ಮಿಷಿನ್ಗಳು, ಅಲ್ಲಿ ಇರ್ತಕ್ಕಂತಹ ತರಂಗಗಳು ಏನು, ಹೇಗೆ ಚಲಿಸ್ತದೆ, ಹೇಗೆ ಅದು ಮೇಲೆ ಹೇಗೆ ಹೋಗುತ್ತೆ, ಅದು ಹೇಗೆ ರೇಡಿಯೋದಲ್ಲಿ ಪ್ರಸಾರ ಆಗುತ್ತೆ, ಈ ಎಲ್ಲವನ್ನು ಕೂಡ ಪ್ರಾತ್ಯಕ್ಷಿಕೆ ಮೂಲಕ ತೋರಿಸ್ಬೇಕು. ಪ್ರಯೋಗಗಳು ಚಿತ್ರಗಳ ಮೂಲಕ ಅಂದ್ರೆ ಅದು ಕಾಣಿಸ್ಬೇಕು, ಎಲ್ರಿಗೂ ಕೂಡ ಕಾಣಿಸೋ ತರ ಇದ್ರೆ ಅದು ನಿಜಕ್ಕೂ ಕೂಡ ಅದು ಏನು ಅಂತ ಅರ್ಥ ಆಗುತ್ತೆ. ಇದು ಪ್ರಮುಖವಾಗಿ ಕಲಿಕೆಗೆ ಬೇಕಿರ್ತಕ್ಕಂತಹ ಮಾನಸಿಕ, ಬೌದ್ಧಿಕ, ಇನ್ನಿತರ ಸಾಮರ್ಥ್ಯವನ್ನ ವ್ಯಕ್ತಿಗಳಿಗೆ ಒದಗಿಸುತ್ತೆ. ಅಂದ್ರೆ ಇದು ಅಂದ್ರೆ ಏನು, ಈ ಉಪಕರಣ ಏನು ಅಂತ ಗೊತ್ತಾಗೋದಕ್ಕೆ ಇದು ಪ್ರಮುಖ ಮೈಲಿಗಲ್ಲಾಗುತ್ತೆ. ಇದರ ವರ್ಗಗಳನ್ನ ಗಮನಿಸೋದಾದ್ರೆ ಪ್ರಮುಖವಾಗಿ ಆಲೇಖಗಳು, ನಕ್ಷೆಗಳು, ವ್ಯಂಗ್ಯ ಚಿತ್ರಗಳು ಹಾಗೂ ಚಿತ್ರಗಳು, ಚಿತ್ರಪಟ, ಮಿಂಚುಪಟ್ಟಿ, ಫೋಟೋಗಳು, ಬ್ಲ್ಯಾಕ್ ಬೋರ್ಡ್, ಇನ್ನು ಭಿತ್ತಿ ಪತ್ರಗಳು, ಇವೆಲ್ಲವನ್ನ ನಾವು ಪ್ರಮುಖವಾಗಿ ಗಮನಿಸಬಹುದು. ಇನ್ನು ಮುಂದಿನದು ಕಪ್ಪು ಹಲಗೆ ಅಥವಾ ಬ್ಲ್ಯಾಕ್ ಬೋರ್ಡ್ ಅಂತಕ್ಕಂಥದ್ದೇನಿದೆ, ಇದು ಪ್ರತಿ ಶಿಕ್ಷಕರಿಗೂ ಬೇಕಾಗಿರ್ತಕ್ಕಂತಹ ಪ್ರಮುಖ ಉಪಕರಣ ಆಗಿದೆ. ಇದನ್ನ ಗೋಡೆಯಲ್ಲಿ ಅಂಟಿಸಲ್ಪಟ್ಟಿರುತ್ತದೆ, ಗೋಡೆಯಲ್ಲಿ ನಿರ್ಮಾಣ ಮಾಡಿರ್ತಾರೆ. ಇಲ್ಲಿ ಪ್ರಮುಖವಾಗಿ ಪಾಯಿಂಟ್ಸ್ ಗಳನ್ನ ಬರೆಯುವುದು, ಹಾಗೆ ಮಕ್ಕಳಿಗೆ, ವಿದ್ಯಾರ್ಥಿಗಳಿಗೆ ಅರ್ಥೈಸತಕ್ಕಂಥ ಪ್ರಯತ್ನವನ್ನು ಮಾಡ್ತಕ್ಕಂಥದ್ದನ್ನು ಕೂಡ ಪ್ರಮುಖವಾಗಿ ಗಮನಿಸ್ತೇವೆ. ಭಾರತೀಯ ನಕ್ಷೆಗಳನ್ನು ಬಿಡಿಸಿ ಅವುಗಳ ಮೂಲಕ ಮಾಹಿತಿಗಳನ್ನ ಮೆದುಳಿಗೆ ತಲುಪಿಸ್ತಕ್ಕಂಥ ಪ್ರಯತ್ನವನ್ನ ಪ್ರಮುಖವಾಗಿ ಶಿಕ್ಷಕರು ಮಾಡ್ತಾರೆ. ವಿಶ್ವಕ್ಕೆ ಮೊದಲ ಬಾರಿಗೆ ಕಪ್ಪು ಹಲಗೆಯನ್ನ ಕೊಡುಗೆಯಾಗಿ ನೀಡಿದ್ದು ಜೇಮ್ಸ್ ವಿಲಿಯಂ ಅವರು. ಕಪ್ಪು ಹಲಗೆಯಿಂದ ಬಹಳ ಪ್ರಯೋಜನ ಇದೆ ಅಂತ ಅವರು ಸಾಬೀತು ಮಾಡಿದ್ರು. ಇನ್ನು ಪ್ರಮುಖವಾಗಿ ಕಪ್ಪು ಹಲಗೆಯನ್ನ ಶಿಕ್ಷಕರ ಕನ್ನಡಿ ಅಥವಾ ಟೀಚರ್ಸ್ ಮಿರರ್ ಅಂತ ಹೇಳ್ತಾರೆ. ಅಂದ್ರೆ ಶಿಕ್ಷಕರಿಗೆ ಮಾಹಿತಿ ಗೊತ್ತಿರೋದನ್ನ ಅಲ್ಲಿ ಪ್ರದರ್ಶನ ಮಾಡೋದ್ರ ಮೂಲಕ ಎಲ್ಲ ವಿದ್ಯಾರ್ಥಿಗಳ ಗಮನ ಸೆಳೆಯೋದಕ್ಕೆ ಈ ಉಪಕರಣ ಪ್ರಮುಖ ಪ್ರಯೋಜನಕಾರಿ. ಇನ್ನು ಕಪ್ಪು ಹಲಗೆ ಅಂತಕ್ಕಂಥದ್ದೇನಿದೆ, ಶಿಕ್ಷಕನ ಎರಡನೆಯ ನಾಲಿಗೆ ಅಥವಾ ಶಿಕ್ಷಕನ ಒಡನಾಡಿ ಇದ್ದಂತೆ. ಅಂದ್ರೆ ಶಿಕ್ಷಕರಿಗೆ ಮಾಹಿತಿಯನ್ನ ಎಲ್ಲವನ್ನೂ ಕೂಡ ಹೇಳೋದಕ್ಕಾಗಲ್ಲ. ಕೆಲವನ್ನ ಬರೆದು ಅದನ್ನ ವಿವರಣೆ ನೀಡ್ತಾರೆ. ಪಾಯಿಂಟ್ಸ್ ಗಳನ್ನ ಬರ್ಕೊಂಡು ವಿವರಣೆಯನ್ನ ನೀಡ್ತಾರೆ. ಪಾಯಿಂಟ್ಸ್ ನೋಡಿ ಅಲ್ಲಿ ಬೋರ್ಡ್ ಮೇಲೆ ಬರೀತಾರೆ, ಅದಕ್ಕೆ ವಿವರಣೆಯನ್ನ ನೀಡ್ತಾರೆ. ಈ ಪ್ರಕಾರವಾಗಿ ಇಂತಹ ವ್ಯವಸ್ಥೆಗಳು ರೂಪುಗೊಳ್ತಕ್ಕಂಥದ್ದನ್ನ ಪ್ರಮುಖವಾಗಿ ಗಮನಿಸುತ್ತೇವೆ. ಅಂದ್ರೆ ಶಿಕ್ಷಕರಿಗೆ ಎರಡನೇ ನಾಲಿಗೆ, ಅಂದ್ರೆ ನಾಲಿಗೆ ಮೂಲಕ ಹೇಳೋದಕ್ಕೆ ಸಾಧ್ಯವಾಗದೇ ಇರತಕ್ಕಂತ ಒಂದು ಮಾಹಿತಿಯನ್ನ ಬೋರ್ಡ್ ಮೇಲೆ ನಾವು ಬರೆಯಬಹುದು. ಕಪ್ಪು ಹಲಗೆ ಇಲ್ಲದ ತರಗತಿ, ಕೈಗಳಿಲ್ಲದ ಮನುಷ್ಯ ಹಾಗೂ ಪ್ರಚಾರವಿಲ್ಲದ ವ್ಯವಸ್ಥೆ ಇದ್ದಂತೆ. ಅಂದ್ರೆ ಕೈಗಳೇ ಇರಲ್ಲ,
ಏನು ಕೂಡ ಬೋಧನೆ ಮಾಡೋದಕ್ಕೆ ಸಾಧ್ಯ ಆಗಲ್ಲ. ಏನಾದ್ರೂ ಮಾಹಿತಿಯನ್ನ ಹೇಳ್ಬೇಕು ಅಂದ್ರೆ ಅದನ್ನ ಎಲ್ಲವನ್ನೂ ಕೂಡ ಬಾಯಿಯಲ್ಲೇ ಹೇಳ್ಬೇಕಾಗುತ್ತೆ, ಏನು ಕೂಡ ಮಾಹಿತಿ ಸಿಗಲ್ಲ. ತರಗತಿಗಳಲ್ಲಿ ಕಪ್ಪು ಹಲಗೆಯನ್ನ ಪ್ರಮುಖವಾಗಿ ಸಂಖ್ಯೆಗಳನ್ನು ಬರೆಯಲು, ಚಿತ್ರಗಳನ್ನು ಬಿಡಿಸಲು, ವಾಕ್ಯಗಳನ್ನು ರಚಿಸಲು ಬಳಸ್ತಾರೆ. ಅಂದ್ರೆ ತರಗತಿಗಳಲ್ಲಿ ಏನೋ ಒಂದು ಲೆಕ್ಕ ಇರುತ್ತೆ, ಲೆಕ್ಕವನ್ನ ಬರೆದು ಪ್ರದರ್ಶನ ಮಾಡ್ಬೇಕಾಗುತ್ತೆ. ಅಂದ್ರೆ ಲೆಕ್ಕವನ್ನು ನಾವು ಬಾಯಲ್ಲಿ ಎಷ್ಟು ಸರಿ ಅಂತ ಹೇಳೋದು ಅದನ್ನ ಬರೀಬೇಕಾಗುತ್ತೆ. ಇನ್ನು ಒಂದು ವಾಕ್ಯ ಇರುತ್ತೆ, ಉದಾಹರಣೆಗೆ ಯಾವುದೋ ಒಂದು ಕೋಟ್ ಅಂತ ಇಟ್ಕೊಳ್ಳೋಣ, ಯಾರೋ ಒಬ್ಬ ಮಹಾನ್ ವ್ಯಕ್ತಿ ಹೇಳಿದ ಕೋಟ್, ಅದನ್ನ ಬರೀಬೇಕು ಬೋರ್ಡ್ ಮೇಲೆ. ಅದನ್ನ ಬರೆದು ವಿಶ್ಲೇಷಣೆ ಮಾಡೋದು ಬಹಳ ಮುಖ್ಯವಾದಂತಹ ವ್ಯವಸ್ಥೆ. ಇನ್ನು ವಾಕ್ಯಗಳನ್ನ ರಚನೆ ಮಾಡ್ತಕ್ಕಂಥದ್ದು, ವಿದ್ಯಾರ್ಥಿಗಳಿಗೆ ವಾಕ್ಯವನ್ನು ರಚನೆ ಮಾಡತಕ್ಕಂಥ ಕ್ರಮವನ್ನ ಕಲಿಸ್ತಕ್ಕಂಥ ಪ್ರಯತ್ನವನ್ನು ಕೂಡ ಶಿಕ್ಷಕರು ಪ್ರಮುಖವಾಗಿ ಇಲ್ಲಿ ಮಾಡ್ತಾರೆ. ಇನ್ನು ಕಪ್ಪು ಹಲಗೆಗೆ ಸಂಬಂಧಪಟ್ಟಂತೆ ಮತ್ತಷ್ಟು ವಿಷಯಗಳಿವೆ, ಅವುಗಳನ್ನ ಮುಂದಿನ ತರಗತಿಯಲ್ಲಿ ವಿಶ್ಲೇಷಣೆ ಮಾಡೋಣ. ಇದುವರೆಗೂ ಈ ಕಾರ್ಯಕ್ರಮವನ್ನು ಆಲಿಸಿದಂತಹ ನಮ್ಮೆಲ್ಲ ಕೇಳುಗ ಬಂಧುಗಳಿಗೆ ಪ್ರೀತಿಪೂರ್ವಕ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೀನಿ. ಮತ್ತೆ ಮುಂದಿನ ವಾರ ಇದೇ ಸಮಯಕ್ಕೆ ಇದೇ ಕಾರ್ಯಕ್ರಮದಲ್ಲಿ ಮತ್ತಷ್ಟು ವಿಷಯಗಳನ್ನ ತಿಳ್ಕೊಳ್ಳೋಣ. ಅಲ್ಲಿವರೆಗೂ ಮಾಹಿತಿ ಖಜಾನೆಯ ಕಾರ್ಯಕ್ರಮಗಳನ್ನ ಕೇಳ್ತಾ ಇರಿ. ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಎಲ್ರಿಗೂ ಒಳ್ಳೇದಾಗ್ಲಿ. ನಮಸ್ಕಾರ. ಜೈ ಹಿಂದ್.